ನೀನ್ ಯಾರಿಗ್ ಪೂಜೆ ಮಾಡ್ತಾ ಇದೀಯಾ? ಕ್ಯಾಮ್ರಾ ಆನ್ ಮಾಡ್ಕೊಂಡ್ ಫೋನಿಗೆ ಪೂಜೆ ಮಾಡ್ತಾ ಇದೀಯಾ? ಲಕ್ಷ್ಮೀ ಬಾರಮ್ಮ, ಇದನ್ನ ಹೋಗ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳಮ್ಮ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕೆ ಆಗ್ತಾ ಇದೀಯಾ? ಲೇ ಮೆಂಟ್ಲು ರೇಸ್ಮಾ. ಡಿಪ್ರೆಷನ್ ನೋವಲ್ಲು ನೂರು. ಅಳ ಇವನಿಗೆ ಯಾರಾದ್ರೂ ಅಷ್ಟು ಕುಂಕುಮ ಕರೆದು ಕೊಡಿ ಗಾಯ್ಸ್. ಇಲ್ಲ ಇವನು ಬಾರಮ್ಮ. ಲೋ ಯಾಕ್ರೋ ಈ ತರ ಆಡ್ತಾ ಇದೀರಾ? ಭಕ್ತಿಯಿಂದ ಬೇಡ್ಕೊಳ್ರೋ. ಬಾರಮ್ಮ ಅಂದ್ರೆ ಬರ್ತೇನೋ? ಲೋ ಇನ್ಸ್ಟಾಗ್ರಾಮ್ ಅಲ್ಲಿ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡ್ಲೇ. ವರಮಹಾಲಕ್ಷ್ಮಿ ಹಬ್ಬ ಬಂತು. ಕಪ್ಪೆ ಬ್ರೋ, ಹುಡುಗರಾಗಿ ಹುಟ್ಟಿ ಹಿಂಗ್ ಬುಲ್ಬುಲ್ ನಂಗ್ ಆಡ್ತಾರಲ್ಲ, ಇವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀಯಾ? ಅಚ್ಕದಾಗ ಅಷ್ಟು ಕುಂಕುಮ ಕೊಡ್ತೀವಿ, ಬಳೆ ಕೊಡ್ತೀವಿ, ತೊಟ್ಕೊಂಡು ಅಷ್ಟು ಕುಂಕುಮ ತಗೊಂಡು ಹೋಗಿರಂತೆ. ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕಣ್ರು. ಸೊ ಗೈಸ್, ಬಕೆಟ್ ಹಿಡಿಯೋದಂದ್ರೆ ಏನು ಎತ್ತಗಂತ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಈ ವಿಡಿಯೋ ಒಂದ್ಸರಿ ನೋಡಿ ಗೈಸ್. ಹಂಗೆ ವಿಡಿಯೋ ಯಾರಿಗೆ ಶೇರ್ ಮಾಡ್ಬೇಕು ಅನ್ಸುತ್ತೋ ಅವ್ರಿಗೆ ಶೇರ್ ಮಾಡಿ ಗೈಸ್. ಬಾಸ್ ಮನೆ ಒಳಗೆ ಏನ್ ಮಾಡೋದಕ್ಕೆ ಹೋಗ್ತೀರಾ? ಅಲ್ಲ ವಿನಯ್ ಅವ್ರೆ, ನೀವೇನ್ ಮಾಡಕ್ ಹೋಗಿದ್ರಿ ಬಿಗ್ ಬಾಸ್ ಒಳಗೆ? ಅದನ್ನೇ ಅವನು ಮಾಡಕ್ ಹೋಗ್ತಾ ಇರೋದು. ಅದನ್ನ ಯಾಕೆ ಕೇಳ್ತೀರಾ? ಅದನ್ ಬಿಟ್ಟು ಬೇರೆ ಏನಾದ್ರು ಕೇಳಿ. ಗುರುಗಳೇ, ಸರ್ಕಲ್ಗೆ 2 ಸೈಡ್ಸ್ ಅಂತ ಯಾರು ಕಂಡಿಡಿದ್ದು? ಮಕ್ಕಳ 2026ರಲ್ಲಿ ಮಹಾನ್ ಗಣಿತ ಪಿತಾಮಹ ವಿನಯ ಭಟ ತಿಳಿಸಿದ. ಸತ್ಯದಿಂದ ಇದ್ದು ನನ್ನನ್ನು ನಾನು ಕರೆಕ್ಟ್ ನಿನ್ಗೇನ್ ಗುರು, ಕೈಗೇನಾದ್ರು ಲಕ್ವ ಏನಾದ್ರು ಹೊಡಿತಾ? ಹಂಗ್ಯಾಕ್ ಮಾಡ್ತಾ ಇದೆಯಾ? ಆಗಿ ತೋರಿಸ್ಲಿಕ್ಕೆ, ಮತ್ತೆ ಅಲ್ಲಿ ಎಲ್ಲರನ್ನು ಸಹ ಕರೆಕ್ಟ್ ಆಗಿ ಒಂದು ಕಾಮನರ್ ಹೇಗೆ ಜೀವನ ತೆಗಿತಾನೆ ಅದನ್ನು ತೋರಿಸ್ಲಿಕ್ಕೆ ಹೋಗ್ತಿದ್ದೇನೆ. ಗುರು ನೀನ್ ತೋರ್ಸು ಗುರು. ಅವ್ರು ಏನ್ ಹೇಳಿದ್ರು ನೀನೇನು ಕೇಳ್ಬೇಡ. ನೀನ್ ಹೋಗಿ ತೋರ್ಸು ಗುರು, ಏನ್ ತೋರಿಸ್ತೀಯ? ನಿಜವಾಗ್ಲೂ ನೀವು ನಮ್ಮ ಕಿಚ್ಚ ಸುದೀಪ್ ಅವ್ರ ಕೈಲಿ ಸಿಕ್ಕಾಕೋಬೇಕಂಡ್ರಿ. ಪ್ರತಿ ಸಲ ಬಿಗ್ ಬಾಸ್ ನಡೆಸುವಾಗ ಒಂದ್ ಸ್ಕ್ರಿಪ್ಟ್ ಇಟ್ಕೊಂಡ್ ಬರ್ತೀರಾ. ಈ ಸಲ ಯಾಕೆ ಗುರು ಸ್ಕ್ರಿಪ್ಟೇ ಇಲ್ಲ ನಿಮ್ಮ ಹತ್ರ? ಆರದ ಕತೆ ಕಿಚ್ಚನ ಜೊತೆಯಲ್ಲಿ ಮುಂದೇನ್ ಹೇಳ್ಬೇಕು ಅಂತ ಗೊತ್ತಾಗದೆ ಆಕ್ಟಿಂಗ್ ಮಾಡ್ತಾವನೆ ಪಾಪ. ದೇವ್ರ ಒಳ್ಳೇದ್ ಮಾಡ್ಲಿ. ನಿಮ್ಮ ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಅಂಗಾಲಿಗೂ ಅಂಗೈಗೂ ಗೋರಂಟಿಯ ಹಾಕುವ, ಯಾಮಾರಿಸಿ ಕೈ ಸೋಕಿಸಿ ಕಳ್ಳಾಟವಾಡುವ. ಓ ನನ್ನ ಕಣ್ಣಲ್ಲಿ ಧೂಳು ಇದೆ ಎಂದು ನೆಪ ಹೇಳುತ್ತಾ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟನು ತುಟಿಯಂಚಲು ತಾಗುತ್ತಾ. ಅಮ್ಮ ವರಲಕ್ಷ್ಮಿ ತಾಯಿ, ಎಲ್ಲಾರ ತರ ನಾನು ಹಣ ಕೊಡು, ಆಸ್ತಿ ಕೊಡು, ಐಶ್ವರ್ಯ ಕೊಡು ಅಂತ ಏನು ಕೇಳಲ್ಲ ತಾಯಿ. ಎಲ್ಲಾನು ನನ್ನ ಗಂಡನ್ಗೆ ಕೊಡಮ್ಮ, ನಾನು ಅವ್ರ ಹತ್ರನೇ ಈಸ್ಕೊಳ್ತೀನಿ. ಏನಾಯ್ತು ಗಿಲ್ಲಿ ಯಾವಾಗ ಎಷ್ಟು ಪಾಪ್ಯುಲರ್ ಇದ್ದಾನೆ ಇವತ್ತಿಗೂ ಅಂತಂದ್ರೆ, ಇವತ್ತಿಗೂ ಟ್ರೆಂಡಿಂಗ್ ನಲ್ಲಿ ಇದ್ದಾನೆ ಗಿಲ್ಲಿ. ಆ ತರ ಆಗ್ಬೇಕು ನಮ್ ಕಾಮನ್ ಮೆನ್ ಅನ್ನೋದು ನಮ್ಗೆ ಆಸೆ. ಆಮೇಲೆ ನನ್ನನ್ನು ರಾಹು ಗ್ರಹನೇ ಸಾಯಿಸೋದು ಅಂತ ನಂಗೆ ಗೊತ್ತು. ನಾನು ರಾಹು ಗ್ರಹ ಇವತ್ತು ಗರ್ಭಗುಡಿ ಯಾರು ಹೋಗಕ್ಕಾಗಲ್ಲ. ನನಗೂ ಪುರೋಹಿತರು ಒಳ್ಳೆ ಸಂಬಂಧ. ಒಂದು 13 ವರ್ಷಕ್ಕೊಂದ್ಸರಿ ಹೋಗ್ಬೋದು. ಅದು ಕುಂಭೇಶದಲ್ಲಿ ಒಳಗಡೆ ಹೋಗ್ಬಿಟ್ಟು ರಾಹು ಗ್ರಹಕ್ಕೆ ಮೂಲ ವಿಗ್ರಹಕ್ಕೆ ಕಿಸ್ ಮಾಡ್ಬಿಟ್ಟು ಮುತ್ತು ಕೊಟ್ಬಿಟ್ಟು, ಮಗ ನೀನ್ ನನ್ನೇ ಸಾಯಿಸೋದು ನಂಗೆ ಚೆನ್ನಾಗಿ ಗೊತ್ತು, ನೋಡ್ಬಿಟ್ಟು ನಿಧಾನಕ್ಕೆ ಸಾಯಿಸೋದು. ಮಗ ಎಷ್ಟು ತಗತ್ತೀಯ? ವಾಟ್ಸ್ ಯುವರ್ ಪ್ರೈಸ್? ಏನಿಲ್ಲ, ನನ್ನ ಕಟ್ಕತೀನಿ ಅಂತ ಹೇಳಿ. ಕಟ್ಕೊಂತೀನಿ. ಬೇರೆ ಹುಡುಗಿರ ಅಂದ ನೋಡಿ ಚಕ್ಕಂದ ಮುಗಿಸಿ ಈಗ ಹೆಂಡತಿ ಹತ್ರ ಓಡೋಗಿದ್ಯಾ ಕಂದ? ಚಕ್ಕಂದ ಆಡ್ಬೇಕಾದ್ರೆ ನೀನ್ ಅಲ್ಲೇನ್ ಮಾಡ್ತಿದ್ದೆ ಕಂದ? ಎಲ್ಲ ಮುಗಿಸ್ಬಿಟ್ಟು ಹೆಂಡತಿ ಸರ್ಗಿಂದ ಉಸ್ಕೊಂಡ್ರೆ ಹೆಂಗೆ ಕಂದ? ಹೆಂಡತಿ ಬಿಟ್ಟು ನಿಮ್ ಹತ್ರ ಬಂದಿಲ್ಲ ಅಂತ ನೊಂದ್ಕಂಡ? ಬೆಸ್ಟ್ ಏನ್ ಗೊತ್ತಾ, ಸಿನಿಮಾದಲ್ಲಿ 5 ಜನ ಹೀರೋಯಿನ್ ಅವ್ರೆ. ಆದ್ರೆ ಕೊನೆಗೆ ಪ್ರಮೋಷನ್ ಬೇಕಾಗಿದ್ದವ್ರಿಗೆ ಕನ್ನಡ ಹೀರೋಯಿನ್ ಆದ ರಿಷಿಕಾ ಸಿಂಗ್ ಅವರು. ಇದಕ್ಕೆ ಕೌಂಟ್ರ್ ಏನಿಲ್ಲ ಕಂದ. ಇದನ್ ಕೇಳಿಸ್ಕೊಂಡಿದ್ ಕಿವಿ, ನೋಡಿದ್ ಕಣ್ಣು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂದ. ನಮ್ಮ ಹೆಸರು ಹೇಳ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರೋ ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್ಗೂ ಕಂಟೆಂಟ್ ಓಡ್ತಾ ಇದ್ರೆ ಮಾಡ್ತಾ ಇರಿ, ನಮ್ದೇನು ಅಭ್ಯಂತರ ಇಲ್ಲ. ಬೇರೆಯವ್ರ ಹೆಸರಲ್ಲಿ ಬೇಳೆ ಬೇಯಿಸ್ಕೊಂಡು ಅಭ್ಯಂತರ ಮಾಡಿದ್ರೆ ಬಿಟ್ಬಿಡ್ತೀವ ಕಂದ? ಇಲ್ಲಿ ಯಾವ ಸಿನಿಮಾ ಅಂತ ನಾವ್ ಹೇಳ್ತಾ ಇಲ್ಲ, ಯಾಕಂದ್ರೆ ನಮ್ ಕಡೆಯಿಂದ ಕನ್ಫರ್ಮೇಶನ್ ನೀವೇ ಕೊಡ್ತಿರಲ್ಲ.
ಕನ್ಫರ್ಮೇಶನ್ ಅಷ್ಟೇ ಅಲ್ಲ ಕಂದ, ಹಾಕೊಂಡ್ ಹಿಂಡ್ ಬಿಟ್ಟಿದೀವಲ್ಲ. ಇವ್ರು ಚೇರ್ ಮಾಡ್ಲಿಲ್ವಲ್ಲ. ಅವ್ರ ಯಾಕೆ ಮಾಡ್ತಾರ ಗುರು ಚಿಯರು? ನಿನ್ನ ಹೆಂಗೆ ಆಚೆ ಹಾಕ್ಬೇಕು ಅಂತ ಪ್ಲಾನಿಂಗ್ ಅಲ್ಲ ಅವ್ರವ್ರು. ನೀವು ನಮ್ಮ ರಿಯಾಕ್ಷನ್ ವೇಟ್ ಮಾಡಬಾರ್ದು, ನಮ್ಮ ಮೇಲೆ ಕಮೆಂಟು ಮಾಡಬಾರ್ದು. ಮತ್ತೆ ಯಾವ ಕಾರಣಕ್ಕೆ ಜಡ್ಜಸ್ ಆಗಿ ಅಲ್ಲಿ ಕೂತಿದಾರೆ ರೀ? ಎದ್ದು ಹೋಗ್ರಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮಾತಾಡೋದೇ ಇದೆ ತರ ಸರ್. ನಾನು ಆಕ್ಚುಲಿ ಇರೋದೇ ಹಿಂಗೆ. ನಿಮ್ಗೆ ಯಾಕೆ ಸೆಲೆಕ್ಟ್ ಮಾಡ್ಬೇಕು ಅದನ್ನ ಹೇಳಿ. ಅಯ್ಯೋ ನೀನ್ ಯಾರು ಗುರು? ನೀನ್ ಆಂಕರು ಮಧ್ಯದಲ್ಲಿ ಪಾತ್ರದಲ್ಲಿ ಪರಕಾಯ ಪ್ರವೇಶ ಯಾಕೆ ಮಾಡಿ ನೀನು ಜಡ್ಜ್ ಆಗಕ್ಕೆ ಹೋಗ್ತೀಯಾ? ಹೇಳ್ತಾರ ಕ್ವಶನ್ ತಪ್ಪು. ಫಸ್ಟ್ ಆಫ್ ಆಲ್ ಏನು ಓದಿದ್ಯಾ? ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಓ ಇವನ್ ಬಾಳ್ ಓದ್ಬಿಟ್ಟವನ್ ಗುರು. ಈಗ ಕೇಳ್ತಾ ನೋಡಿ ಪ್ರಶ್ನೆನ. ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಸರ್ಕಲ್ ಸೈಡ್ ಇಲ್ವಾ? 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್. ಈಗ ಕನ್ಫರ್ಮ್ ಗುರು ನೀನ್ ಹುಚ್ಚ ಅಂತ. ಸರ್ಕಲ್ಗೆ ಏನಾದ್ರು ಸೈಡ್ಸ್ ಇರುತ್ತಾ? ಹೋಗಿ ನೋಡು ಗುರು, ಗೂಗಲ್ ಅಲ್ಲಿ ತೆಗೆದ್ಬಿಟ್ಟು ಸರ್ಕಲ್ಗೆ ಸೈಡ್ಸ್ ಇರಲ್ಲ, 0 ಸೈಡ್ಸ್. ಒಬ್ಬರನ್ನ ಅಷ್ಟು ಬೇಗ ಡಿಸೈಡ್ ಮಾಡೋದಾದ್ರೆ ವಾಕಿಂಗ್ ಔಟ್. ಇಲ್ಲ ಸರ್, ನಾನು ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನಾವು ಎಲ್ಲರೂ ತರ 10-20 ಸಾವಿರ ಇಟ್ಬಿಟ್ಟು ಲಕ್ಷ್ಮೀ ಪೂಜೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಪೂಜೆ ಸಾಮಾನು ತರಕ್ಕೆ 50 ರೂಪಾಯಿ ದುಡ್ಡಿಲ್ಲ ಅಷ್ಟೇ. ಇನೋವತ್ತಲ್ಲಿ ನೋಡಿಬೇಕಾರೆ ಇನೋವಾ ಅಂದ್ರೆ ನೋ ಅಂತ ಬರುತ್ತೆ. ಇನೋವಾ ಇಟ್ಟಿರೋರ್ ಮೇಲೆಲ್ಲ ಕೇಸ್ ಇರುತ್ತೆ. ಬೇಕು ಅಂತಲೇ ಚೆಕ್ ಮಾಡಕ್ ತಗಂದೆ ನಾನು. ಅನ್ಬಕ್ಷಣ ಏನಿದೆ ಈ ಪ್ರಪಂಚದಲ್ಲಿ? ಸಾಕ್ಷಾತ್ ಕೃಷ್ಣನ ಜೈಲಿಂದ ಆಚೆ ಬಂದವನು. ನೀವು ಇನೋವಾದಲ್ಲಿ ಎನ್ಒ ಇದೆ, ನಾನ್ ಚೆಕ್ ಮಾಡಿರ್ತೇನೆ. ನೀವೇ ಅದೇ ಗಾಡಿ ತಗೊಂಡ್ಬಿಟ್ರಿ. ಹೆಂಗ್ ಹುಡುಕ್ತಿರ ಗುರುಗಳೇ ಇದನ್ನೆಲ್ಲ ನೀವು? ನನ್ ಡೈಲಿ ಇದೇ ಕೆಲಸ 24 ಅವರ್ಸ್. ಇದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಅಡಿಗೆ ಮಾಡೋದ್ ಕಲ್ಸ್ತೀನಿ ಬಾ. ಅಡಿಗೆ ಮಾಡೋದ್ ಕಲ್ತ್ರೆ ಏನಾಗುತ್ತ? ಈ ಮನೆಗೆ ಒಳ್ಳೆ ಸೊಸೆ ಹಾಕಿದಿ. ಒಳ್ಳೆ ಸೊಸೆ ಆದ್ರೆ ಅದರಿಂದ ಏನಾಗುತ್ತ? ನಾವೆಲ್ಲರೂ ಖುಷಿ ಹಾಕು. ನೀವೆಲ್ಲರೂ ಖುಷಿ ಪಟ್ರೆ ಅದರಿಂದ ಏನಾಗುತ್ತ? ನಿನ್ ಗಂಡ ಖುಷಿಯಾಗಿ ಇನ್ನಿಷ್ಟು ಜಾಸ್ತಿ ಪ್ರೀತಿ ಮಾಡ್ತಾನ ನಿನ್ನ. ಆತ ಜಾಸ್ತಿ ಪ್ರೀತಿ ಮಾಡಿದ್ರೆ ಅದರಿಂದ ಏನಾಗುತ್ತ? ನಿನ್ ಗಂಡ ನಿನ್ ಜಾಸ್ತಿ ಪ್ರೀತಿ ಮಾಡಿದ್ರ ನೀ ಖುಷಿಯಾಗಿರ್ತಿಲ್ಲ. ನಾನ್ ಖುಷಿ ಆದ್ರೆ ಅದರಿಂದ ಏನಾಗುತ್ತ? ನೀ ಖುಷಿಯಾಗಿದ್ರ ಆರಾಮ್ ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು. ಮತ್ತೆ ಇವಾಗ ನಾನು ಏನ್ ಮಾಡಕತ್ತೀನಿ? ಮಗನೇ ಕಿ ಇಂಜಿನಿಯರ್ ಓದಿನ ಅಂತಾಳ. ಎಷ್ಟು ಮಬ್ಬದ ಅವ್ನ್ ಕ್ವಶನ್ ಕೇಳಾಕಿನಿ. ಹಾ ಏನ್ ಕೇಳ್ತಿ ಕೇಳ. ಒಂದ್ ಸರ್ಕಲ್ಗೆ 8 ಸೈಡ್ಸ್ ಇರ್ತಾವ. ಸರ್ಕಲ್ ಸೈಡ್ಸೇ ಇರಲ್ಲ. ಒಂದ್ ಸರ್ಕಲ್ಗೆ 3 ಸೈಡ್ಸ್ ಇರ್ತಾವ. ಒಂದ್ ಇನ್ ಸೈಡ್, ಒಂದ್ ಔಟ್ ಸೈಡ್, ಒಂದ್ ಬ್ಯಾಕ್ ಸೈಡ್. ಒಂದು ಒಳ್ಳೆ ಹಾಡು ಹೇಳಿ, ನೀವು ಬೇಕ್ರಿ ಆಗುತ್ತಾ ಇಲ್ವ ಅಂತ ಪಟ್ಟ ಅಂತ ಹೇಳ್ಬಿಡ್ತೀನಿ. ಅದು ಪರಿಹಾರನೂ ಕೊಡ್ತೀನಿ. ಹೇಳಿ. ಬರ್ತಾ ಇಲ್ಲ ತಾನೆ? ಬೇಕ್ರಿ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇತ್ತು. ಇವಾಗ ಇರೋ ಹುಡುಗಿರು ಹೆಂಗೆ ಗೊತ್ತಾ? ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ರಾಯರಿದ್ದಾರೆ, ಆದ್ರೆ ಮನಸ್ಸಲ್ಲಿ ಯಾರೋ ಇದ್ದಾರೆ. ನಮ್ಮ ಅಮ್ಮುಕು ಡುಮ್ಮುಕ್ಕನ್ನ ನಿಲ್ಸ್ಬಿಟ್ಟಿದ್ರೆ ಸೀದಾ ತಗೊಂಡ್ ನೀರ್ನ ಮುಖಕ್ಕೆ ರಿಟರ್ನ್ ಎಷ್ಟು ಬಂದ್ಬಿಡ್ತಿದ್ದ. ಸ್ವೀಟ್ ತಿನ್ಪಿಯಾಲ ಇಲ್ಲರ ಚಂಪೇಸ್ತಾರ ಬಿಂದುಗರ್. ನೆಕ್ಸ್ಟ್ ರೌಂಡ್ ಅಲ್ಲಿ ಪೇಷನ್ಸ್ ಟೆಸ್ಟ್ ಮಾಡಕ್ಕೆ ಸ್ಲಿಪ್ಪರ್ ಅಲ್ಲಿ ಹೊಡ್ಸ್ಬಿಟ್ಟು ಇವ್ರು ಕೋಪ ಬರತ್ತಾ ಅಂತ ಪೇಷನ್ಸ್ ಟೆಸ್ಟ್ ಮಾಡಕ್ ಹೋಗ್ತೀರಾ? ಆಸ್ ಕೊಟ್ರು ಕೋಪ ಬಂದ್ರೆ ಅಯ್ಯೋ ಇವ್ರು ಕೋಪ ಬಂದ್ಬಿಡ್ತು, ಕೋಪ ಬಂದಿಲ್ಲ ಅಂದ್ರೆ ಈಸ್ ಅ ಯೂಸ್ಲೆಸ್ ಕಂಟೆಸ್ಟೆಂಟ್, ಈಚೆ ಹೋಗಿ. ಅತಿ ಕೋಪ ಬಂದ್ರು ಕಾಮನರ್ಸ್, ಎಕ್ಸ್ಪೆರಿಮೆಂಟ್ ಮೆಟೀರಿಯಲ್ಸ್ ಅಲ್ಲ, ದೇ ಆರ್ ಕಂಟೆಸ್ಟೆಂಟ್ಸ್. ಡಿಗ್ನಿಟಿನ ಟಚ್ ಮಾಡಕ್ ಹೋಗ್ಬೇಡಿ ಅಷ್ಟೇ. ಅವರು ಮನುಷ್ಯರೇ, ಅವ್ರಿಗೂ